ಹಾಯ್ ಹಲೋ ನಮಸ್ತೆ ನಿಮ್ಮೆಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. 31st ನೈಟ್ ನನ್ನ ಕಸಿನ್ ಮನೇಲಿ ಇನ್ವೈಟ್ ಮಾಡಿದ್ರು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಕ್ಕೆ ಅಂತ. ಬೇಗ ಹೋಗ್ಬೇಕು ಅನ್ಕೊಂಡ್ವಿ, ಬಟ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿತ್ತು. ಸೊ ನಾವು ರೀಚ್ ಆಗೋಷ್ಟಲ್ಲಿ 9 o'clock ಆಗಿತ್ತು. ಸೊ ನಾವಿವತ್ತು ನಮ್ಮ ಆಂಟಿ ಮನೆಗೆ ಬಂದಿದ್ದೀವಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಕ್ಕೆ. ಏನೇನು ಮಾಡ್ತೀರಾ ಆಂಟಿ? ನಮ್ಮನೇಲಿ ಇವಾಗ ಇದು ಗೀ ರೈಸು, ಪನ್ನೀರ್ ಮಚ್ಚೂರಿ, ಮತ್ತೆ ಬೇಬಿ ಕಾರ್ನ್ ಡ್ರೈ, ಕಾರ್ನು, ಆಮೇಲೆ ಎಲ್ಲ ರೆಡಿ ಆಗ್ತಾ ಇದೆ. ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀವಿ. ಆದ್ಮೇಲೆ ತೋರಿಸ್ತಾ ಇದ್ದಾರೆ. ಕಲ್ಯಾಣಿ ಆಂಟಿ ಕೊಟ್ಟಿದ್ದ ಐಡಿಯಾ. ಏನು ಬೇಬಿ ಕಾರ್ನ್ ಫ್ರೈ ರೆಡಿ ಆಗ್ತಾರೆ. ಅದೊಂದು ಕೊಡಿ, ಆಮೇಲೆ ಒಂದು ಚಾಕ್ಲೇಟ್ ಕೊಡಿ. ಟೇಸ್ಟಿ ಬೇಡ, ಇಲ್ಲಿದೆ ನೋಡಿ ಪಕ್ಕದ. ತಗೊಳ್ಳೋಣ. ಇದೆಯಲ್ಲ ಸ್ಪೈಡರ್ಮನ್ ಥರ ಇದೆ. ಇದು ಕೊಡಿ. ಕಸಿನ್ ನಮ್ಮ ಅಮ್ಮನ ಪಿಕ್ ಮಾಡಕ್ಕೆ ಹೋಗ್ತಾ ಇದ್ದಾನೆ. ನಾವಿಲ್ಲಿ ಕೇಕ್ ಮೇಲೆ ಕೇಕ್ನ ತಗೊಂಡಿದ್ದೀವಿ, ಯಾಕಂದರೆ ಒಂದು ಕೇಕ್ ನ್ಯೂ ಇಯರ್ಗೆ, ಒಂದು ಕೇಕು ನಮ್ಮ ಚಿಕ್ಕಮ್ಮನ ಬರ್ಡೇ ಇದೆ. ಹಾಗಾಗಿ ನಮ್ಮ ಯಜಮಾನ್ರು ಇವಾಗ ಕೆಲಸ ಮುಗಿಸ್ಕೊಂಡು ಬಂದರು. ಎಲ್ಲ ಆಗೋದ್ಮೇಲೆ ಇವಾಗ ಬರ್ತಾ ಇದ್ದಾರೆ. ಏನು ಹೇಳ್ತೀರಾ ಇದಕ್ಕೆ? ವರ್ಕೋಹಾಲಿಕ್ ಗಂಡ. ಓಕೆ, ಫೈನಲಿ ರೀಚ್ ಆಗಿದ್ದೀವಿ. ಮನೇಲಿ ಎಲ್ಲರೂ ಕುಕ್ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ. ನಮ್ಮಮ್ಮ ಇವಾಗ ಬಂದರು. ಇಲ್ಲೆಲ್ಲ ಬ್ಯಾಟಿಂಗ್ ಮಾಡ್ತಾರೆ. ಇವರೇ ಬರ್ತಡೇ ಗರ್ಲ್. ಇವರು ನಮ್ಮ ಅತ್ತೆ, ಇವ್ರು ನಮ್ಮ ಚಿಕ್ಕಿ, ಅವ್ರು ನಮ್ಮ ಚಿಕ್ಕ, ನಾನು ಆಂಟಿ ಅಂಕಲ್ ಅನ್ನೋದು. ಈಗ ಸುಮ್ಮನೆ ಬಿಲ್ಡಪ್ ಕೊಡ್ತೀನಿ. ಇವ್ನು ನನ್ನ ತಮ್ಮ. ಇವ್ನು ಗೊತ್ತಲ್ಲ, ಎಲ್ಲದರಲ್ಲೂ ಬರ್ತಾರೆ. ಎಲ್ಲ ಬಿಟ್ಬಿಟ್ಟು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಗಂಡು ಮಕ್ಕಳೆಲ್ಲ. ಉಳಿದಿರೋದಾ? ಹೌದಮ್ಮ, ನಾವು ತ್ಯಾಗ ಮಾಡ್ತಾ ಇದ್ದೀವಿ. ನೀವೆಲ್ಲ ತಿಂದ ಮೇಲೆ ಮಿಕ್ಕಿದ್ರೆ ತಿನ್ನೋಣ ಅಂತ. ಇವ್ರೇನು ತಿಂದಿಲ್ಲ ಅಂತ. ಹೌದಾ? ಅವಾಗಲೇ ಇದೊಂದು ವಿಡಿಯೋ ಇದೆ, ಖಾಲಿ ತಟ್ಟೆದು. ಮೊಮ್ಮಗಂಗೆ ತಿನ್ಸಿರೋ ತಟ್ಟೆ ಅದು ಚೆನ್ನಾಗಿದೆಯಲ್ಲ ಐಟಮು. ಎಲ್ಲ ಮೇಘ ಮಾಡಿರೋದು, ಕಲ್ಯಾಣಿ ಆಂಟಿ ಮಾಡಿರೋದು. ಸೊ ಎಲ್ಲರೂ ಡಿನ್ನರ್ ಮುಗಿಸಾದ್ಮೇಲೆ ನಮ್ಮ ಆಂಟಿ ಬರ್ಡೇ ಇತ್ತು, ಹಾಗಾಗಿ ಅವ್ರ ಬರ್ಡೇ ಕೇಕ್ ಕಟ್ ಮಾಡಿಸಿದ್ರು. ಓಕೆ, ಹ್ಯಾಪಿ ನ್ಯೂ ಇಯರ್ ಬೋರ್ಡ್ ಇದೆ, ಬಟ್ ಅದನ್ನ ಇನ್ನೊಂದು ಅವರ್ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ನಮ್ಮ ಚಿಕ್ಕಮ್ಮ ಅವ್ರದ್ದು ಬರ್ಡೇ. Happy birthday to you. Happy birthday, happy birthday. Happy birthday to you. Birthday to you. Happy birthday to you. Happy birthday, happy birthday. Happy birthday to you. ಮೇಡಮ್ ನಿಂತ್ಕೊಳ್ಳಿ, ಫೋಟೋ ಸೆಷನ್. ತುಂಬಾ ವರ್ಷ ಆದ್ಮೇಲೆ ನಾವು ಆಂಟಿ ಬರ್ಡೇನ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ದು. ಅದಕ್ಕೆ ಮುಂಚೆ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಎವ್ರಿ ಇಯರ್ ಅವ್ರ ಬರ್ಡೇ 31st ನೈಟ್ ಸೆಲೆಬ್ರೇಟ್ ಮಾಡಿ ಅವ್ರ ಮನೇಲೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಿದ್ವಿ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಆಂಟಿ. 1 2 3 ಹ್ಯಾಪಿ ಬರ್ತ್ಡೇ ಆಂಟಿ. ಅಕ್ಕಪಕ್ಕದ ಮನೆಯವರೆಲ್ಲ 12 ಗಂಟೆ ಆಗೋಯ್ತು ನಾನು ನ್ಯೂ ಇಯರ್ ಜಾಸ್ತಿ
ಹ್ಯಾಪಿ ನ್ಯೂ ಇಯರ್. ಹಂಗ ಸ್ಟ್ರೈಟ್ ಕಟ್ ಮಾಡಬಾರ್ದು, ಸೈಡಿಂದ ಚೂರೇ ಕಟ್ ಮಾಡ್ತಾರೆ. ಇಲ್ಲೋಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬೊಬ್ಬರಿಗೆ ತಿನ್ಸೋದು, ಆಮೇಲೆ ಲಾಸ್ಟ್ ನಿಂಗೆ ಕೊಡ್ತೀನಿ. ಆಂಟಿಗೆ ತಿನ್ಸಿಲ್ಲ, ಗಾಡಿ ಎತ್ತಲಿಲ್ಲ ಮಮ್ಮ. ಸೊ ನಾವಿವಾಗ ಹೌಸಿ ಆಡ್ತಾ ಇದೀವಿ. ಇವರೇ ನಮ್ಮ ಹೋಸ್ಟ್. ಆಕ್ಚುಲಿ ಇವತ್ತಿನ ಹೋಸ್ಟ್ ಇವರೇ. ಇವ್ರ ಮಧ್ಯದಲ್ಲಿ ಸುಮ್ಮನೆ ಅವ್ರ ಅಸಿಸ್ಟೆಂಟ್. ಅಸಿಸ್ಟೆಂಟ್ ಹೋಸ್ಟ್ ಅವ್ರ ಅಸಿಸ್ಟೆಂಟ್. ರೆಡಿನಾ ಎಲ್ಲರೂ ಆಟ ಆಡಕ್ಕೆ? ರೆಡಿನಾ? ಇವರೊಬ್ರು ನಿದ್ದೆಗಣ್ಣಲ್ಲಿ ಇದ್ದಾರೆ. ಇವರಿನ್ನ 2024 ಇದ್ದಾರೆ. ನಾನು ನಿದ್ದೆ ಮಾಡಿಲ್ವಲ್ಲ ಅಂತ. ರೆಡಿನಾ ನೀವೆಲ್ಲ? ಅಲ್ಲಿ ಶೇಷಮ್ಮ ಎದ್ರ? ಈಗ ಚಿಪ್ಸ್ ಎಲ್ಲ ಬಂತು ಎಲ್ಲಪ್ಪ? ಹಾ, ಜೊತೆಲಿ ಚಿಪ್ಸ್ ಜೊತೆಲಿ ಹೌಸಿಗೆ ಏನ್ ಮಾಡ್ತಾ ಇದೀವಿ ತಗೊಳ್ಳಿ. ನಮ್ಮ ಚಿಕ್ಕಪ್ಪ ಶೇಖರ್ ರಾವ್ ಅವರು, ನಮ್ಮಮ್ಮ ಲಕ್ಷ್ಮಿ ಅವರು, ನಮ್ಮ ಚಿಕ್ಕಮ್ಮ ಲತಾ ಅವರು, ನಮ್ಮತ್ತೆ ರಾಜೀವಿ ಅವರು, ನಮ್ಮ ಇನ್ನೊಬ್ರ ಅತ್ತೆ ಕಾಂತಿ ಅವರು. ಬಟ್ ಇವ್ರು ನಮ್ಮ ಒರಿಜಿನಲ್ ಅತ್ತೆ. ನನ್ನ ತಮ್ಮ ಮಂಜು ಅವರು, ನನ್ನ ಗಂಡ ಅರ್ಧ ಕೊಂಡಿದ್ಯಲ್ಲೋ, ನನ್ನ ಗಂಡ ಶ್ರೀಕಾಂತ್. ಇವನು ಮಗ ಎಲ್ಲ ಕಡೆ ಇರ್ತಾನೆ. ನನ್ನ ಮಗ ಲಕ್ಷ್ಯು. ಬನ್ನಿಪ್ಪ ಒಳಗಡೆ ಕೆಲಸ ಮಾಡ್ತಿರೋರೆಲ್ಲ, ಆಟ ಆಡೋಣ. ತುಂಬ ವೇಟ್ ಮಾಡಿ. ಓಕೆ, ವಾವ್, ಸ್ನ್ಯಾಕ್ಸ್ ಖಾಲಿ ಆಗೋಗಿದೆ. ನ್ಯೂ ಇಯರ್ ಮಾಡೋಣ ಅಂತ ಅಂದ್ರೆ ಗಂಡ ಹೆಂಡತಿ ಇಬ್ರು 1:15 ಆಯ್ತು, ಹೋಗ್ತಾ ಇದಾರೆ. ಇರಿ ಅಂದ್ರೆ ಇಲ್ಲಿ ಇದನ್ನ ಚೇತನ ಅಣ್ಣಂಗೆಲ್ಲ ಕಳಿಸ್ತೀನಿ. ಇವ್ರಿಬ್ರು ಗಂಡ ಹೆಂಡತಿ ಎಲ್ಲ ಮೋಸ್ಟ್ಲಿ ಪಬ್ಗೆ ಹೋಗ್ತಾ ಇದಾರೆ. ಇಲ್ಲಿ ಇವ್ರೆ ಇನ್ನೇನು ಈಗ ರೆಕಾರ್ಡ್ ಮಾಡ್ಕೊಂಡೆ. ಆಯ್ತು ಗೊತ್ತಾಯ್ತು, ಕಪಲ್ಸ್ ಡೇಟಿಂಗ್ ಇಬ್ರು ಹೋಗ್ತಾ ಇರೋದು ಅಂತ. ನೋಡಿ ಎಲ್ಲರೂ ಬಾಯ್ ಬಾಯ್, ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಕುಟುಂಬದವ್ರು ಎಲ್ಲಾರ್ಗು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕೆಲವರೆಲ್ಲ ನೈಟೇ ಹೊರಟ್ರು, ಇನ್ನು ಕೆಲವರು ಬೆಳಗಿನ ಜಾವ ಹೊರಟ್ರು. ನಾವೆಲ್ಲ ಇದ್ದವರು ರೆಡಿಯಾಗಿ ಮೀನಾಕ್ಷಿ ದೇವಸ್ಥಾನಕ್ಕೆ ಬಂದಿದ್ವಿ. ನಮ್ಮ ಲಕ್ಷು ಮತ್ತು ಮಂಜು ಇಬ್ಬರು ಚಂಪಕಧಾಮ ಬೆಟ್ಟಕ್ಕೆ ಹೋಗಿದ್ರು. ನಮಗಿಲ್ಲಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಅದಾದಮೇಲೆ ಅಲ್ಲಿ ಕೇಸರಿಬಾತ್ ಮತ್ತು ಚಿತ್ರಾನ್ನ ಪ್ರಸಾದ ಕೊಟ್ಟರು. ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ನಾವು ಅಲ್ಲಿಂದ ಮ್ಯಾಕ್ಸ್ ಮೂವಿಗೆ ಟಿಕೆಟ್ಸ್ ಬುಕ್ ಮಾಡಿದ್ವಿ. ಸೊ ಹಾಗಾಗಿ ದೇವಸ್ಥಾನ ಆದಮೇಲೆ ಮೂವಿಗೆ ಹೊರಟ್ವಿ. ಈಗ ದೇವ್ರ ದರ್ಶನ ಮುಗೀತು. ದರ್ಶನ ಮುಗಿದ್ಬಿಟ್ಟು ಎಲ್ಲರೂ ಮೂವಿಗೆ ಹೋಗ್ತಾ ಇದೀವಿ. ನಮ್ಮ ಯಜಮಾನ್ರು ಮಾತ್ರ ಕಾಯಕವೇ ಕೈಲಾಸ ಅನ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಯಜಮಾನ್ರು ನೋಡಿ, ಇವರೇ ನನಗೆ ಇನ್ಸ್ಪೈರ್ ಮಾಡಿರೋದು ವ್ಲಾಗ್ಸ್ ನೋಡೋಕ್ಕೆ. ನಮ್ಮ ಆಂಟಿ, ನಮ್ಮ ಅತ್ತೆ ಕಲ್ಯಾಣಿ ಅತ್ತೆ ನೋಡಿ, ಅವ್ರ ಫ್ರೆಂಡ್ ಮಾಡ್ತಾರಂತ, ಅದಕ್ಕೆ ನನಗೂ ಇನ್ಸ್ಪೈರ್ ಮಾಡಿಬಿಟ್ಟು ನೀನು ಮಾಡು ಅಂತ ಹೇಳಿರೋದು. ವರ್ಕೋಹಾಲಿಕ್ ಯಜಮಾನ್ರು ನಮ್ಮನ್ನ ಮೂವಿಗೆ ಡ್ರಾಪ್ ಮಾಡ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಬಾಯ್ ಬಾಯ್, ಇಲ್ಲಾಂದ್ರೆ ಅವ್ರ ಕಂಪ್ನಿ ಮುಚ್ಚಿಬಿಡ್ತಾರಂತೆ ಇವರು ಕೆಲಸ ಮಾಡಿಲ್ಲ ಅಂದ್ರೆ. ಹತ್ತಿ ಬಂದ ವೀರರು ಬೆಟ್ಟ ಹತ್ತದ್ರಾ? ಬೆಟ್ಟ ಹತ್ತದಾ? ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ? ಗೋಪಾಲನಾ? ಚಂಪಕಧಾಮ.
ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಸುದೀಪ್ ಮೂವಿ ರಿಲೀಸ್ ಆಗಿದ್ದು ಆ್ಯಂಡ್ ನಾವೆಲ್ಲ ಫ್ಯಾಮಿಲಿ ಜೊತೆ ಒಟ್ಟಿಗೆ ಫಿಲ್ಮ್ಗೆ ಹೋಗಿದ್ದು ತುಂಬಾ ಖುಷಿ ಆಯಿತು. ನಾನು ಮ್ಯಾಕ್ಸ್ ಮೂವಿ ರಿವ್ಯೂಸ್ ನೋಡಿದಾಗ ಅಷ್ಟೊಂದೇನು ಪಾಸಿಟಿವ್ ರೆಸ್ಪಾನ್ಸ್ ಇರಲಿಲ್ಲ. ಬಟ್ ನನಗೆ ನನ್ನ ಕಸಿನ್ಸ್ಗೆಲ್ಲ ಈ ಮೂವಿ ತುಂಬಾ ಇಷ್ಟ ಆಯಿತು. ಯಾಕಂದರೆ ಎವ್ರಿ ಸೀನಲ್ಲಿ ಕೂಡ ಆ ಒಂದು ಕ್ಯೂರಿಯಾಸಿಟಿ ಇತ್ತು, ನೆಕ್ಸ್ಟ್ ಏನಾಗುತ್ತೆ ಅಂತ. ನನಗೆ ಪರ್ಸ್ನಲಾಗಿ ಈ ಮೂವಿ ತುಂಬಾ ಇಷ್ಟ ಆಯಿತು. ಮೂವಿ ಆದಮೇಲೆ ನಾವು ಲಂಚ್ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೊರಟಿದ್ದು ಇಸ್ಕಾನ್ ಕಡೆಗೆ. ಮೆಟ್ರೋ ಸ್ಟೇಷನಲ್ಲಿ ಇಳಿದಿದ ತಕ್ಷಣವೇ ಗೊತ್ತಾಯಿತು ಇಸ್ಕಾನಲ್ಲಿ ಎಷ್ಟು ರಶ್ ಇರ್ಬೋದು ಅಂತ. ಯಾಕಂದರೆ ಅಷ್ಟು ಜನ ಮೆಟ್ರೋ ಸ್ಟೇಷನಲ್ಲೇ ಇದ್ದರು. ಹಾಗೆ ದೇವಸ್ಥಾನಕ್ಕೆ ಹೋಗೋ ದಾರಿಲಿ ಕೂಡ ನಾವು ಮೆಟ್ರೋ ಸ್ಟೇಷನಿಂದ ದೇವಸ್ಥಾನದ ಹತ್ರ ಹೋಗೋಕ್ಕೆ 25 ಮಿನಿಟ್ಸ್ ತೊಗೊಂಡ್ವಿ. ಜಸ್ಟ್ 500 ಮೀಟರ್ಸ್ ಇರೋದು. ನನಗಂತೂ ಬೆಂಗಳೂರಲ್ಲಿ ಇರೋರು ಅರ್ಧಕ್ಕರ್ಧ ಜನ ಇಸ್ಕಾನ್ ದೇವಸ್ಥಾನದಲ್ಲೇ ಇದ್ದರು ಅಂತ ಅನಿಸ್ಬಿಡ್ತು. ನಮಗೆ ದರ್ಶನ ಆಗೋಷ್ಟರಲ್ಲಿ ಅರೌಂಡ್ 1 hour 15 minutes ಆಯಿತು. ಎಷ್ಟೇ ರಶ್ ಇದ್ರೂ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಸೊ ಅದೇ ಅಲ್ವಾ ಬೇಕಾಗಿದ್ದಿದ್ದು. ಇಷ್ಟೆಲ್ಲ ಸರ್ಕಸ್ ಮಾಡಿದ್ಮೇಲೂ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಬಟ್ ಹೊರಗಡೆ ಬರಬೇಕಾದ್ರೆ ಅಗೇನ್ ಒಂದು 30-35 minutes ತೊಗೊಂಡ್ವಿ. ಹೊರಗಡೆ ಬಂದು ಪ್ರಸಾದ ತಿಂದು ನೆಕ್ಸ್ಟ್ ನಾವು ಒರಿಯಾನ್ ಮಾಲ್ಗೆ ಹೋದ್ವಿ. ಮಾಲಲ್ಲಿ ಕೂಡ ಸಿಕ್ಕಾಪಟ್ಟೆ ಜನ ಇದ್ದರು. ಆದರೆ ಎಲ್ಲರೂ ಎಲ್ಲ ಕಡೆ ಸ್ಪ್ರೆಡ್ ಆಗಿದ್ದರಿಂದ ನಮ್ಗೆ ಅಷ್ಟೊಂದು ಕ್ರೌಡ್ ಫೀಲ್ ಆಗಲಿಲ್ಲ. ಬಟ್ ನೆಕ್ಸ್ಟ್ ಇಯರಿಂದ ಅಂತೂ ಒಂದು ಅಂದ್ಕೊಂಡಿದ್ದೀನಿ ನಾನು, ಇಷ್ಟು ದೂರ ವಯಸ್ಸಾಗಿರೋರನ್ನ ಮಕ್ಳನ್ನ ಕರ್ಕೊಂಡು ಬಂದು ಈ ರಶಲ್ಲಿ ದೇವ್ರ ದರ್ಶನ ಮಾಡೋಕ್ಕಿಂತ ಮನೆ ಹತ್ರನೇ ಇರೋ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಳ್ಳೋದು ಬೆಸ್ಟ್ ಅಂತ. ಬೆಳಗ್ಗೆಯಿಂದ ನಮಗೇನು ಬೇಕಾಗಿತ್ತು, ದೇವ್ರ ದರ್ಶನ ಇರ್ಬೋದು, ಮೂವಿ ನೋಡೋದಿರ್ಬೋದು, ಊಟ ತಿಂಡಿ ಎಲ್ಲ ನಾವು ಅಂದ್ಕೊಂಡಂಗೆ ಆಯಿತು. ಆದರೆ ಲಕ್ಷ ಆಟ ಆಡಬೇಕು ಅಂತ ಅಂದ್ಕೊಂಡಿದ್ದ. ಹಾಗಾಗಿ ಅವನ್ನ ಇಲ್ಲಿ ಆಟ ಆಡೋಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ವಿ. ಹೊಟ್ಟೆ ಆಲ್ರೆಡಿ ತಾಳ ಹಾಕ್ತಾಯಿತ್ತು. ಸೊ ಅವನ್ನ ಆಟ ಆಡೋಕ್ಕೆ ಕರ್ಕೊಂಡು ಹೋಗೋಕ್ಕೆ ಮುಂಚೆ ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ಸ್ನ್ಯಾಕ್ಸ್ ತಿಂತಾಯಿದ್ದೀವಿ. ತಿಂದಾದಮೇಲೆ ನಾವು ಅಲ್ಲೇ ಇದ್ದಂತಹ ಟೈಮ್ ಝೋನ್ಗೆ ಆಟ ಆಡೋಕ್ಕೆ ಅಂತ ಲಕ್ಷ್ಣ ಕರ್ಕೊಂಡು ಹೋದ್ವಿ. ಅವನು ಹೋಗಿದ ತಕ್ಷಣ ಅವನ ಫೇವ್ರೆಟ್ ಬೈಕ್ನ ಓಡ್ಸೋಕ್ಕೆ ಕೂತ್ಕೊಂಡ. ಅವನಿಗೆ ಇದೇ ರೀತಿ ಬೈಕ್ ಮತ್ತು ಕಾರ್ ಮನೆಯಲ್ಲಿ ಇದ್ದರೂ ಕೂಡ ಇಲ್ಲಿ ಹೊರಗಡೆ ಬಂದಾಗ ಕೂಡ ಅವನು ಅದರಲ್ಲಿ ಆಟ ಆಡೋಕ್ಕೇ ಇಷ್ಟಪಡ್ತಾನೆ. ಅದಕ್ಕೆ ಅನಿಸುತ್ತೆ ಹೇಳೋದು ಮೆನ್ ವಿಲ್ ಬಿ ಮೆನ್, ಬಾಯ್ಸ್ ವಿಲ್ ಬಿ ಬಾಯ್ಸ್ ಅಂತ ಅಂದ್ಬಿಟ್ಟು. ಅವ್ರಿಗೆ ವೆಹಿಕಲ್ಸ್ ಅಂದರೆ ತುಂಬಾ ಇಷ್ಟ. ಅದಾದಮೇಲೆ ಇನ್ನೂ ಕೆಲವೊಂದು ಗೇಮ್ನ ಅವನು ಆಟ ಆಡ್ದ. ನಮಗಂತೂ ಎನರ್ಜಿನೇ ಇರಲಿಲ್ಲ, ಮನೆಗೆ ಹೋದರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿತ್ತು. ಬಟ್ ಇವ್ನಿಗೆ ಅದು ಎಲ್ಲಿಂದ ಎನರ್ಜಿ ಇತ್ತೋ ಗೊತ್ತಿಲ್ಲ. ಬಟ್ ಇಟ್ಸ್ ಓಕೆ, ಅವನಿಗೆ ಆಟ ಆಡೋಕ್ಕೆ ಇಷ್ಟ ಇದೆಯಲ್ಲ, ಆಟ ಆಡಲಿ ಅಂತ ಅವ್ನು ಏನೇನು ಆಟ ಆಡ್ತಾನೋ ಆಟ ಆಡಿದ್ಮೇಲೆ ಅಲ್ಲಿಂದ ಹ್ಯಾಮ್ಲೀಸಿಗೆ ಕರ್ಕೊಂಡು ಹೋಗಿದ್ದೆ. ನ್ಯೂ ಇಯರ್ಗೆ ಅವ್ನಿಗೇನಾದರೂ ಗಿಫ್ಟ್ ಕೊಡ್ಸೋಣ ಅಂತ. ಆ್ಯಸ್ ಯೂಶ್ವಲ್ ಮಕ್ಕಳಿಗೆ ಟಾಯ್ಸ್ ಅಂದರೆ ತುಂಬಾ ಇಷ್ಟ. ಅವನು ಫೈನಲಿ ಇಲ್ಲಿ ಸ್ಪೈಡರ್ ಮ್ಯಾನ್ ಪಝಲ್ ತೊಗೊತೀನಿ ಅಂದ. ಆ ಪಝಲ್ನ ತಗೊಂಡು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಇದಾಗಿತ್ತು 2025ನ ಫಸ್ಟ್ ವ್ಲಾಗ್ ಆ್ಯಂಡ್ ನ್ಯೂ ಇಯರ್ ಸೆಲೆಬ್ರೇಷನ್ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಾನು ನಿಮಗೆಲ್ಲ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.